ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಶೃಂಗೇರಿ ಆದಿಶಂಕರ ಮಠ ಸೇರಿದ ದೇವಸ್ಥಾನ ಶಾರದಾಂಬ ಟೆಂಪಲ್. ಇಲ್ಲಿ ಬಂದಿದ್ದೀವಿ. ಇವಾಗ ನಾನು ಬಂದಿರುವಾಗ ನೈಟ್ ಆಗಿತ್ತು. ನೋಡಿ, ನೈಟಲ್ಲಿ ಗೋಪುರ ಹೆಂಗೆ ಸುಂದರವಾಗಿ ಕಾಣುತ್ತೆ. ಆ ಲೈಟು ಆದಿಕಾಲದಲ್ಲಿ ಕಟ್ಟಿರುವ ಈ ಗೋಪುರವನ್ನು ಅಷ್ಟೇ ಸುಂದರವಾದ ಜಾಗವಾಗಿ ಆದಿಶಂಕರ್ ಅವರು ಇದನ್ನು ಕಂಡುಹಿಡಿದ್ದಾರೆ. ಇಲ್ಲಿರುವ ನದಿಯಾದ ತುಂಗಾ ನದಿ ತೀರವನ್ನು ಆಯ್ಕೆ ಮಾಡಿರುವ ಆದಿಶಂಕರ್ ಅವರು ಒಂದು ಕಾಲದಲ್ಲಿ ದಿಗ್ವಿಜಯ ಮಾಡಿರುವ ಫಸ್ಟ್ ದೇವಸ್ಥಾನ, ಮಸ್ತ್ ಮಠ ಇದು. ಆದಿಶಂಕರರು ಇಲ್ಲಿ ಬರುವಾಗ ಈ ಜಾಗ ಅಷ್ಟೇ ಸುಂದರವಾಗಿ ಕಾಣುತ್ತೆ. ಇಲ್ಲಿ ಒಂದು ಹಾವು ಒಂದು ಕಪ್ಪೆಗೆ ಅದನ್ನು ತಲೆಯಿಂದ ಅದಕ್ಕೆ ನೆರಳು ತರುವಾಗ ಥರ ಮಾಡಿರುತ್ತೆ. ಏರು ಇರೋದಲ್ಲ, ಏರಲ್ಲಿ ಮರಳಲ್ಲಿ ಇರುವ ಕಪ್ಪೆಗೆ ನೆರಳು ತಂದಿರುತ್ತೆ. ಆ ಹಾವುಗೂ ಮತ್ತು ಕಪ್ಪೆಗೂ ಯಾವತ್ತೂ ಆಗಲ್ಲ. ಆದ್ರೂ ಇಲ್ಲಿ ಈ ಜಾಗದಲ್ಲಿ ಹಾವು ಕಪ್ಪೆ ಎರಡೂ ಫ್ರೆಂಡ್ಶಿಪ್ ಮಾಡ್ತಾ ಇರುತ್ತೆ ಅಂತ ಆದಿಶಂಕರ ಹೇಳ್ತಾ ಇರ್ತಾರೆ. ಈ ಜಾಗವನ್ನು ಪುಣ್ಯ ಸ್ಥಳ ಅಂತ ಆಯ್ಕೆ ಮಾಡಿ ಇಲ್ಲಿ ಅವರ ಫಸ್ಟ್ನೇ 4 ಶಿಷ್ಯರು ಇರ್ತಾರೆ. ಆ ಶಿಷ್ಯರಲ್ಲಿ ಫಸ್ಟ್ ಶಿಷ್ಯರಾದ ಸುರೇಶ್ ಆಚಾರ್ಯ ಎಂಬವರನ್ನು ಈ ದೇವಸ್ಥಾನಕ್ಕೆ ಫಸ್ಟ್ ಮಠಾಧಿಪತಿಯಾಗಿ ಆದಿಶಂಕರರವರು ನೇಮನ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಜಾಗದಲ್ಲಿ ಕಾಶಿಯೊಬ್ಬ ನಕ್ಷತ್ರ ಕುರಿ ಇರುವ ಮಗರಿಷಿಯ ಮಗನಾದ ವಿಭಂಡಕರ್ ಮತ್ತು ರಿಷಿ ಕುರುಂಗರ್ ಮತ್ತು ಅವರ ಮಗನು ಮತ್ತು ಅವರ ಮೊಮ್ಮಕ್ಕಳು ಇಲ್ಲಿ ತಪಸ್ಸು ಮಾಡಿರ್ತಾರೆ ಎಂಬುದನ್ನು ಅವರು ತಿಳ್ಕೊಂಡು ಈ ಜಾಗದಲ್ಲಿ ಮಠ ನಿರ್ಮಾಣ ಮಾಡಬೇಕು. ಫಸ್ಟ್ನೇ ಮಠ ಇದು ಆದಿಶಂಕರರವರು ಫಸ್ಟ್ನೇ ಮಠ. ಅವರ ಶಿಷ್ಯರಾದ ಸುರೇಶ್ ಆಚಾರ್ಯನ ಇಲ್ಲಿ ಮಠಾಧಿಪತಿಯಾಗಿ ಮಾಡಿರ್ತಾರೆ. ಇಲ್ಲಿ ರೂಮ್ ಬೇಕಂದರೆ ಮುಂದೆ ಒಂದು ಕ್ಲಿಪ್ ಇತ್ತಲ್ಲ, ಆ ಕ್ಲಿಪ್ಪಲ್ಲಿ ಈ ರೂಮಕ್ಕೆ ಬೇಕಾದರೆ ಅಡ್ರೆಸ್ ಇರುತ್ತೆ. ಅದಕ್ಕೆ ಆನ್ಲೈನಲ್ಲಿ ಹೋಗಿ ಬುಕ್ ಮಾಡಬೇಕು. ಇಲ್ಲೇ ಬಂದರೆ ರೂಮ್ ಸಿಗಲ್ಲ. ಬೇರೆ ಪ್ರೈವೇಟ್ ರೂಮಲ್ಲಿ ಹೋಗ್ಬೇಕಂದ್ರೆ 1000, 1500, 2000, 2500ವರೆಗೆ ದುಬಾರಿಯಾಗಿರುತ್ತೆ. ಅದಕ್ಕೆ ಮುಂದೆಯೇ ಇಲ್ಲಿ ದೇವಸ್ಥಾನ ರೂಮನ್ನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಬನ್ನಿ. ಇನ್ನೊಂದು, ಇಲ್ಲಿ ಒಂದು ಹಾಲ್ ಇರುತ್ತೆ. ಸಾಯಂಕಾಲ 8 ಹೋದರೆ ಅಲ್ಲಿ ಒಂದು ಸಾಪೆ ಮತ್ತು ಒಂದು ಬೆಡ್ಶೀಟು ಮತ್ತು ಪಿಲ್ಲೋ ಕೊಡ್ತಾರೆ. ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ಬೋದು. ಇಲ್ಲಿ ಇನ್ನೊಂದು ಬಾತ್ರೂಮ್ ಫೆಸಿಲಿಟಿ ಇರುತ್ತೆ. ಬಾತ್ರೂಮ್ ಟಾಯ್ಲೆಟ್ ಪಕ್ಕದಲ್ಲೇ ಇರುತ್ತೆ. ರೂಮ್ ಬೇಕಾಗಿಲ್ಲ, ಇಲ್ಲಿ ಮಲ್ಕೊಂಡು ಹೋಗೋಣ ಅಂತ ಬರುವವರು ರೂಮ್ ಬೇಕಾಗಿಲ್ಲ. ದೊಡ್ಡದಾದ ಒಂದು ಛತ್ರದಾದ ದೊಡ್ಡ ರೂಮ್ ಇರುತ್ತೆ, ಅಲ್ಲಿ ಮಲ್ಕೊಂಡು ಎದ್ದು ಹೋಗ್ಬೋದು. ಇದು ಆದಿಶಂಕರದ ಫಸ್ಟ್ನೇ ಮಠ. ಇಲ್ಲಿ ತುಂಗಾ ನದಿ ತೀರ ಇದೆ. ಇದು ನೋಡಿ, ಕಲ್ಲಲ್ಲೇ ಆಗಿರುವ ಒಂದು ದೇವಸ್ಥಾನ. ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಮಕ್ಕಳನ್ನು ಕರ್ಕೊಂಡು ಬಂದು ಸ್ಲೇಟಲ್ಲಿ ಬರೀತಾರೆ. ವಿಚಾರ ನಡೆಯುತ್ತೆ. ಇಲ್ಲಿ 2 ಆನೆಗಳಿದೆ. ಇದು ದೇವಸ್ಥಾನದ್ದು. ಇವಾಗೆಲ್ಲ ಹೆಸರು ಕೇಳಿದ್ರೆ ಅವ್ರಿಗೆ ಹೇಳಿಲ್ಲ. ನೋಡಿ, ಇದು ಸೈಲೆಂಟ್ ಆಗಿರುತ್ತೆ. ಇನ್ನೊಂದು ಆನೆ ಖುಷಿಯಾಗಿರುತ್ತೆ ನೋಡಿ. ಅವನಿಗೆ ಯಾರೇ ಬಂದರೂ ಅವ್ರು ಕಾಸು ಕೊಡದೆ ಹೋಗಿ ಆಶೀರ್ವಾದ ಕೊಡ್ತಾನೆ.
ತುಂಬ ಸುಂದರವಾದ ಜಾಗ. ಸೈಲೆಂಟಾಗಿ ಒಂದು 2-3 ಅವರು ಟೈಮ್ ಪಾಸ್ ಮಾಡುವಾಗ ಟೂರ್ ಬರುವವರು ಇಲ್ಲಿ ಬಂದು ಹೋಗ್ಬೋದು. ಇಲ್ಲಿ ಹಿಂದೆಯೇ ಒಂದು ನದಿ ಇರುತ್ತೆ. ನದಿಯಲ್ಲಿ ಆದಿಕಾಲದಲ್ಲಿ ಆ ನದಿಯಲ್ಲಿ ಇರುವ ಸೇಪೆ ಫಿಶ್ಗಳಿಗೆ ಊಟ ಹಾಕಿದ್ರೆ ನಮ್ಮ ಹಳೆ ಮನೆಯಿಂದ ಹೋಗಿರುವ ದೊಡ್ಡವ್ರಿಗೆ ಹಾಕಿದಂಗೆ ಊಟ ಆಗಿದಂಗೆ ಅವ್ರಿಗೆ ಆಚೆಯಿಂದ ಒಂದು ಕಲ್ಲೆಪುರಿ ತಗೊಂಡು ಹೋಗಿ ಅದಕ್ಕೆ ಹಾಕಿದ್ರೆ ಒಳ್ಳೆಯದಾಗತ್ತೆ. ಈ ಬ್ರಿಡ್ಜ್ ಇದೆತ್ತಲ್ಲ, ಈ ಬ್ರಿಡ್ಜಿಂದ ಆ ಕಡೆ ಹೋದರೆ ಆದಿಶಂಕರರವರ ಮಠ ಮತ್ತು ಇವಾಗ ಇರುವ ಮಠಾಧಿಪತಿ ಅವರ ಮನೆ ಮತ್ತು ಅವರ ಸಮಾಧಿಗಳು, ಹಳೆಯ ಕಾಲದಲ್ಲಿ ಯಾರ್ಯಾರಿದ್ರು ಅವರ ಸಮಾಧಿ ಎಲ್ಲ ಅಲ್ಲಿರುತ್ತೆ. ಒಂದು ದೀಪ ಥರ ಇರುತ್ತೆ. ಇಲ್ಲಿಂದ ಅಲ್ಲಿ ಹೋಗ್ಬೋದು. 2 ಬ್ರಿಡ್ಜ್ ಇರುತ್ತೆ. ಆ ಬ್ರಿಡ್ಜ್ ಮುಖಾಂತರ ಅಲ್ಲಿ ಹೋದರೆ ಪ್ರಶಾಂತವಾಗಿರುತ್ತೆ. ಒಂದು 2 ಅವರ್ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಮಠಾಧಿಪತಿಯನ್ನು ನೋಡಬೇಕಂದ್ರೂ ಅಲ್ಲಿ ಹೋದರೆ ನಡೆಯುತ್ತೆ. ತೋರಿಸ್ತಾರೆ. ಅದಕ್ಕೆ ಸ್ವಲ್ಪ ಅಮೌಂಟ್ ಕೊಡಬೇಕಂತೆ, ಮಾತಾಡಬೇಕಂತ. ಇದು ನೋಡಿ, ಇದು ಕಪ್ಪೆ ಮತ್ತು ಹಾವು ಇರುವ ಜಾಗ. ಇದನ್ನು ನೋಡಿಬಿಟ್ಟು ಆದಿಶಂಕರವರು ಇದನ್ನು ಆಯ್ಕೆ ಮಾಡಿದರು. ಇದು ನೋಡಿ, ಇದ್ದ ಸೇಪೆಗಳಿರುವುದು. ಅಲ್ಲಿ ಇರುವ ಜನರು ಕಲ್ಲೆಪುರಿ ಹಾಕಿ ಸಂತೋಷ ಆಗುತ್ತಾರೆ ನೋಡಿ. ಆದಿಶಂಕರವರು ಬರುವಾಗ ಕಪ್ಪೆನೋ ಹಾವು ಸ್ಥಿತಿ ಇದನ್ನು ನೋಡಿ.